ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಮುಂದಿನ ಸಚಿವ ಯಾರು ಏನು ಎತ್ತ ಮೌಲ್ಯಮಾಪನ ಅಂತ ಹೇಳೋದಾದರೆ, ಸೊ ಇದು ಒಂದು ಪ್ರಕೃತಿಗೆ ಸಂಬಂಧಪಟ್ಟ ಒಂದು ಖಾತೆ. ಸೊ ನನ್ ಅದರ್ ದ್ಯಾನ್ ಅರಣ್ಯ ಖಾತೆ. ಸೊ ಅದಕ್ಕೂ ಮುಂಚೆ ಇವತ್ತು ಮಂಗಳವಾರ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ, ಮುಲ್ಕಟಮ್ಮ ಮತ್ತು ಉತ್ನಳ್ಳಿ ತಾಯಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ನಿಮ್ಮ ಕಾರ್ತಿಕ ಅಂತ ಹೇಳ್ತಾ. ಸೊ ಅರಣ್ಯ ಖಾತೆ, ಕಾಡಿನ ಸಚಿವ. ಆ ಅರಣ್ಯ ಖಾತೆಗೆ ಕಾಡು ಮನುಷ್ಯನ ಥರನೇ ಇರೋವಂಥ ಆತ. ಯಾರು ಆತ ಅಂತ ಅಂದರೆ ಈಶ್ವರ್ ಖಂಡ್ರೆ. ಸೊ ಈಶ್ವರ್ ಖಂಡ್ರೆ ಇಸ್ ನಥಿಂಗ್ ಬಟ್ ಭೀಮಣ್ಣನ ಖಂಡ್ರೆ, ಒಂದು ದೊಡ್ಡ ಹೆಸರು ಲಿಂಗಾಯತ ಸಮುದಾಯದಲ್ಲಿ. ಸೊ ಅವರ ಮಗ ಈ ಈಶ್ವರ ಖಂಡ್ರೆ. ಸೊ ಏನು ಎತ್ತ ಹೆಂಗೆ ಅರಣ್ಯ ಖಾತೆನ ಯಾವ ರೀತಿ ಮಾಡಿದ್ದಾನೆ ಅಂತ ಅಂದರೆ, ಸೊ ಅರಣ್ಯ ಖಾತೆ ಸಚಿವ ಈಶ್ವರ ಖಂಡ್ರೆ. ಸೊ ಒನ್ಸ್ ಅಗೇನ್ ಈಸ್ ಎ ಫೇಲ್ಯೂರ್. ಸೊ ಸ್ನೇಹಿತರೆ, ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸೋ ಕಾಲ್ಡ್ ಬ್ರಾಹ್ಮಣ ರಮೇಶ್ ಕುಮಾರ್, ನಾನು ಮೇಧಾವಿ ಅಂತ ಮಾತಾಡುವಂಥ ರಮೇಶ್ ಕುಮಾರ್, ಎಷ್ಟು 100 ಎಕರೆ ಮೇಲೆ ಅರಣ್ಯ ಜಾಗನ ಒತ್ತುವರಿ ಮಾಡಿದ್ದಾನೆ. ಸೊ ಅವನ ಮೇಲೆ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದೆ, ಅವನ ಜಾಗನ ವಾಪಸ್ ತಗೊಳ್ಳಿ. DFO ಎಲ್ಲರೂ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೂ ಇವತ್ತವರೆಗೂ ಅದು ಕ್ಯಾಬಿನೈ ಕುಚ್ಬಿನೈ ಅಂದರೆ ಪ್ರೋಸೆಸ್ಸಲ್ಲಿದೆ, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ತಗೊಂಡಿಲ್ಲ. ಇದು ಇಂಥ ಒಬ್ಬ ಅಯೋಗ್ಯ ಒಬ್ಬ ಅರಣ್ಯ ಸಚಿವ. ಅದೇನಾರ ಹಾಳಾಗೋಲಿ, ಆಯಿತು, ಅವನು ತೆಗಿದಾನೆ ಇನ್ನೊಂದೋ ಮತ್ತೊಂದು. ಆದರೆ ಅಭಿವೃದ್ಧಿಗೆ ಏನಾದರೂ ಏನು ಮಾಡಿದಾನ? ಯಾವುದೂ ಇಲ್ಲ ರೀ. ಏನು ಅರಣ್ಯದಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲ. ಹೋಗ್ಲಿ, ಕುಮಾರಣ್ಣ ಒಂದು HMT ಇದನ್ನು ಮರುಸ್ಥಾಪನೆ ಮಾಡಬೇಕು ಅಂದಾಗ ಅಲ್ಲಿ ಪಾಪ ಇವನಿಗೆ ಅರಣ್ಯ ಭೂಮಿ ಇದು ಅಂತ ನೆನಪಿಗೆ ಬಂದು, ನಮ್ಮ ಜಾಗ ಇದು ಸರ್ಕಾರದ ಜಾಗ ಅಂತ ಹೇಳೋವಂಥ ಒಬ್ಬ ಅವಿವೇಕಿ ಅಯೋಗ್ಯ ಮಂತ್ರಿ ಅಂತಲೇ ಹೇಳ್ಬೋದು. ಇನ್ನು ಇವನ ಸಾಧನೆ ಏನು ಅಂತ ಅಂದರೆ, ಸೋಕಾಲ್ಡ್ ಪಪ್ಪು, ಬೀದರ್ನ ಪಪ್ಪು ಅಂತಲೇ ಖ್ಯಾತಿಯಾಗಿರುವ ಇವನ ಮಗ 27 ವರ್ಷನೋ 28 ವರ್ಷನೋ, ಬಟ್ ನಾಟ್ ಎ ಮೆಚುರಿಟಿ, ಬಟ್ ಲಿಂಗಾಯತ ಅನ್ನೋ ಒಂದು ಟ್ಯಾಗ್ ಲೈನು, ಅಲ್ಲಿರ್ತಕ್ಕಂಥ ಹಾಲಿ MP ಭಗವಂತ ಖೂಬಾ ಸರಿ ಕೆಲಸ ಮಾಡದೇ ಇರೋ ಪರಿಣಾಮವಾಗಿ ಇವನ ಮಗ ಗೆದ್ದು ಬೀಗ್ದ. ಸೊ ಇವನ ಮಗನ ಗೆಲ್ಲಿಸ್ಕೊಂಡಿರೋದೇ ಒಂದು ಖ್ಯಾತಿ ಅನ್ನೋದು ಬಿಟ್ಟರೆ, ಇವನು ಉಸ್ತುವಾರಿ ಸಚಿವನಾಗಿಯೂ ಏನೂ ಕಡ್ದು ಕಟ್ಟೆ ಹಾಕಿಲ್ಲ, ಅಥವಾ ಅರಣ್ಯ ಸಚಿವನಾಗಿ ಏನಾದರೂ ಅರಣ್ಯಕ್ಕೋ ಅಥವಾ ಇನ್ನೊಂದಕ್ಕೋ ನೇಮಕಾತಿಗಳೋ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಯಾವುದು ಏನೂ ಇಲ್ಲ. ಗುಂಡನ ಥರ ಆ ಕೂದಲು ಬಿಟ್ಕೊಂಡು ಕಾಡು ಮನ್ಸಿನ ಥರ ಓಡಾಡ್ಕೊಂಡಿರೋವಂಥ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು. ಆದರೆ ಎಲ್ಲಾದ್ರೂ ಒತ್ತುವರಿಗಳು ಇನ್ನೊಂದು ಪಾಪ ಈಗ ರೈತರೆಲ್ಲ ಮಾಡ್ಕೊಂಡಿರ್ತಾರೆ. ಈಗ ನಮ್ಮ ಪಕ್ಕದ ಜಾಗದಲ್ಲಿ ಏನಾದರೂ ಅರಣ್ಯ ಖಾತೆ ಅನ್ನೋದಿದ್ರೆ ಅದನ್ನ ಮಾಡಿರ್ತಾರೆ. ಸೊ ಅದಕ್ಕೂ ಇವನು ಯಾವುದೂ ಇಲ್ಲ. ಅಂಥ ಒಂದು ಕೈಯಲ್ಲಾಗದೇ ಇರೋ ರೈತರು, ಕೈಯಲ್ಲಾಗದೇ ಇರೋ ಜನಗಳು ಮಾಡಿದ್ದಾರೆ. ಅದಾದಮೇಲೆ ಕುದುರೆಮುಖಕ್ಕೆ ಕುಮಾರಸ್ವಾಮಿ ಅವರು ಏನೋ ಓಪನ್ ಮಾಡ್ತೀನಿ ಅಂದಾಗ ಅದು ಬಿಡಿ ಆಯಿತು, ಸುಪ್ರೀಂ ಕೋರ್ಟ್ ಅವ್ರು ಆರ್ಡ್ರ್ ಮಾಡಿದ್ದಾರೆ, ಅದಕ್ಕೂ ಇವನು ಸಹಕಾರ ಮಾಡಲಿಲ್ಲ. ಇಂಥ ಒಬ್ಬ ಅಯೋಗ್ಯ, ಅನರ್ಹತೆ ಅರ್ಹ ಇಲ್ಲದೆ ಇರೋವಂಥ ಒಬ್ಬ ಅರಣ್ಯ ಸಚಿವ. ಸೊ ಅರಣ್ಯ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಖಾತೆ. ಅದು ತುಂಬ ಹಿಂದೆ ಎಲ್ಲ ತುಂಬ ಜನ ಒಳ್ಳೊಳ್ಳೆ ಜನಗಳು ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಇದು ಅಷ್ಟೇ, ಇವಂದು ಅಷ್ಟೇ 0. ಸೊ 10ಕ್ಕೆ 0 ಸುತ್ತಿದ್ದಾರೆ. ಬಟ್ ಏನಂತ ಅಂದರೆ, ಇವನ ಮಗನ ಗೆಲ್ಲಿಸ್ಕೊಂಡಿರೋದೇ ಸಾಧನೆ ಅಂತ ಹೇಳ್ಬೋದು. ಆಮೇಲೆ ಇವನು ಮಹಾಸಭಾಗೆ ಅಧ್ಯಕ್ಷ ಆಗೋದಕ್ಕೆ ಹೊಂಟಿದ್ದ, ಭೀಮಣ್ಣ ಖಂಡ್ರೆ ಆದಮೇಲೆ. ಸೊ ಅದು ಈಗ ಯಡಿಯೂರಪ್ಪನಿಗೆ ಹೋಗಿದೆ. ಸೊ ಹಂಗಾಗಿ ಅದೊಂದು ಸೆಟ್ ಬ್ಯಾಕ್ ಒಂದು. ಸೊ ಹಂಗಾಗಿ ಲಿಂಗಾಯತರು ಪೈಕಿಲಿ ದೊಡ್ಡ ಹೆಸರು ಅಂತ ಏನಿಲ್ಲ. ಸೊ ಅಂದರೆ ಅವ್ರ ಅಪ್ಪನ ಆದಿನ ಇವನು ತುಳಿಲಿಲ್ಲ ಅಂತಲೂ ಹೇಳ್ಬೋದು. ಸೊ ಒನ್ಸ್ ಅಗೇನ್ ಅರಣ್ಯ ಸಚಿವನಾಗಿ ಕಂಡ್ರೆ O+ ಫೆಲೋ. ಸೊ 0 ಸುತ್ತಿದ್ದಾರೆ. ಆ್ಯಸ್ ಯೂಶ್ವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.